ಸರ್ಕಾರಿ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಇವತ್ತು ಮೂಗು ಮುರಿಯೋರೇ ಹೆಚ್ಚು. ಆದ್ರೆ ಸರ್ಕಾರಿ ಸ್ಕೂಲಲ್ಲಿ ಇವತ್ತು ಮಕ್ಕಳ ಸಂಖ್ಯೆ ಕೂಡ ಇರಲ್ಲ. ಆದ್ರೆ ಪ್ರಭಾವಿ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ತವರು ಕ್ಷೇತ್ರ ಬಾಲ್ಕಿಯ ನೇಳ್ಗಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 105ಕ್ಕೂ ಅಧಿಕ ಮಕ್ಕಳಿವೆ. ಆದರೆ ಶಿಕ್ಷಕರು ಮಾತ್ರ ಇಬ್ಬರಿದ್ದಾರೆ. ಒಬ್ಬರು ಮುಖ್ಯ ಗುರುಗಳು, ಇನ್ನೊಬ್ಬರು ಮುಖ್ಯ ಗುರುಗಳಿಗಂತೂ ಬಿಸಿ ಊಟ, ಆ ಊಟ ಈ ಊಟ ಅದರಲ್ಲಿ ಬಿಜಿ ಇರ್ತಾರೆ. ಹಾಗಾದ್ರೆ ಒಂದೇ ತರಗತಿಯಲ್ಲಿ 4ರಿಂದ 5 ಕ್ಲಾಸ್ ಮಕ್ಕಳು ಕುಳಿತು ಪಾಠ ಮಾಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ನಿಜಕ್ಕೂ ರಾಜ್ಯದ ಶಿಕ್ಷಣ ಸಚಿವರು ಸ್ಟೋರಿ ನೋಡಲೇಬೇಕು. ಹಾಗಾದ್ರೆ ಯಾವ ರೀತಿ 1ರಿಂದ 8ನೇ ತರಗತಿ ಮಕ್ಕಳು ಒಂದೇ ಕೋಣೆಯಲ್ಲಿ ಪಾಠ ಮಾಡ್ತಾ ಇದ್ದಾರೆ, ಒಂದೇ ಕೋಣೆಯಲ್ಲಿ 4ರಿಂದ 5 ತರಗತಿ ಮಕ್ಕಳು ಪಾಠ ಮಾಡೋರು, ಅವ್ರಿಗೆ ಪಾಠ ತಿಳಿತೇನೋ ನಾವು ನಿಮಗೆ ತೋರಿಸ್ತೀವಿ, ಬನ್ನಿ ಹೋಗೋಣ. ರಾಜ್ಯದ ಶಿಕ್ಷಣ ಸಚಿವರು ಸ್ಟೋರಿ ನೋಡಲೇಬೇಕು. ನೇಳ್ಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವಿದ್ದೀವಿ. ಈ ಶಾಲೆಯಲ್ಲಿ ಮಕ್ಕಳು ಕುರಿಗಳಪ್ಲೆ ಅನ್ನೋದಂದ್ರೆ ಒಂದೇ ಕೋಣೆಯಲ್ಲಿ 3ರಿಂದ 4 ತರಗತಿ ಮಕ್ಕಳು ಏನದಂದ್ರೆ ಕುಳಿತು ಓದ್ತಾರೆ. ನಾವು ರಿಯಾಲಿಟಿ ಚೆಕ್ ಮಾಡೋ ಮೂಲಕ ನಿಮಗೆ ತೋರಿಸ್ತೀವಿ. ನೋಡ್ಬೋದು ನೀವು, ನಾವು ಈಗಾಗಲೇ ಕ್ಲಾಸ್ ರೂಮ್ ಒಳಗಡೆ ಇದ್ದೀವಿ. ಇಲ್ಲಿ 4ನೇ 5ನೇ 6ನೇ 7ನೇ 8ನೇ ಅಂದರೆ ಸುಮಾರು 4 ತರಗತಿ ಮಕ್ಕಳು ಒಂದೇ ಕೋಣೆಯಲ್ಲಿ ಓದ್ತಾ ಇದ್ದಾರೆ. ಕಾರಣ ಶಿಕ್ಷಕ ಅಂತ ಹೇಳ್ಬೋದು. ಕೋಣೆ ಇದೆ, ಎಲ್ಲ ಇದೆ, ಆದರೆ ಟೋಟಲಿ ಶಿಕ್ಷಕರ ಕೊರತೆ ಹಿನ್ನೆಲೆಯಲ್ಲಿ ಮಕ್ಕಳು ಏನದಂದ್ರೆ ಒಬ್ಬ ಶಿಕ್ಷಕರು ಆ ಮಕ್ಕಳಿಗೆ 1ನೇ ತರಗತಿ 2ನೇ ತರಗತಿ 3ನೇ 4ನೇ 5ನೇ ತರಗತಿ ಮಕ್ಕಳಿಗೆ ಪಾಠ ಮಾಡ್ಬೇಕಾದ್ರೆ ಈ ಮಕ್ಕಳು ಏನದಂದ್ರೆ ಇಲ್ಲಿ ನೋಡ್ಬೋದು ನೀವು, ಏನು 4ರಿಂದ 8ನೇ ತರಗತಿ ಮಕ್ಕಳು ಏನು ಸ್ಕ್ರೀನ್ ಹಾಕಿದ್ದಾರೆ. ಈ ರೀತಿ TV ಸ್ಕ್ರೀನ್ ಮೇಲೆ ಏನದಂದ್ರೆ ಅವ್ರವ್ರು ಪಾಠ ಮಾಡಬೇಕು, ಅವರೇ ಓದಬೇಕು. ಕಾರಣ ಶಿಕ್ಷಕರ ಕೊರತೆ ಅಂತ ಹೇಳ್ಬೋದು. ಇದು ನಾವು ಹೇಳ್ತಾ ಇಲ್ಲ, ಟೋಟಲಿ ಮಕ್ಕಳು ನೋಡ್ಬೋದು ನೀವು ದೃಶ್ಯದಲ್ಲಿ. ಮುದ್ದಾದ ಮಕ್ಕಳು ಇವತ್ತು ಎಷ್ಟೋ ಸರ್ಕಾರಿ ಸ್ಕೂಲಲ್ಲಿ ಮಕ್ಕಳು ಮುಖ ಮಾಡ್ತಾ ಇಲ್ಲ, ಎಲ್ಲರೂ ಖಾಸಗಿ ಶಿಕ್ಷಣ ಸಂಸ್ಥೆ ಅಂತ ಮುಖ ಮಾಡ್ತಾ ಇದ್ದಾರೆ. ಆದರೆ ಈ ಊರಲ್ಲಿ 100ಕ್ಕೂ ಅಧಿಕ ಮಕ್ಕಳು ಸರ್ಕಾರಿ ಸ್ಕೂಲಲ್ಲಿ ಏನಂದ್ರೆ ಪಾಠ ಮಾಡ್ತಾರೆ, ಓದ್ತಾರೆ. ನೋಡ್ಬೋದು ನೀವು, ಮುದ್ದಾದ ಮಕ್ಕಳು ಯಾವ ರೀತಿ ಏನಂದ್ರೆ ಪಾಠ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು, ಸಿರಿ ಕನ್ನಡ ಏನಂದ್ರೆ 6ನೇ ತರಗತಿ ಅಂದ್ರೆ ಒಂದು ಕ್ಲಾಸಲ್ಲಿ ಗೊತ್ತು 5ನೇ 6ನೇ 7ನೇ 8ನೇ ಈ ರೀತಿ ಏನದಂದ್ರೆ ಕುರಿಗಳಪ್ಲೆ ಕುಂತು ಒಂದು ಕಡೆ ಪಾಠ ಮಾಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಕಾರಣ ಶಿಕ್ಷಣ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ. ಬಟ್ ಎಷ್ಟು ಕ್ಲಾಸ್ ಅವೆಲ್ಲ ಎಷ್ಟು ಮಂದಿ ಇದ್ರೊಳಗೆ? ಇಲ್ರಿ, ಇಬ್ಬರು ಮೇಡಮ್ ಸರ ರೀ, ಒಬ್ಬರು ಸರ್ ರೀ, ಒಬ್ಬರು ಮೇಡಮ್ ಅರ ರೀ. ಕ್ಲಾಸ್ ಹುಡುಗರು ಇದ್ರಿ? ಈ ಕ್ಲಾಸ್ ರೂಮಿನಾಗ ರೀ 4ನೇ ಹಿಡ್ದು 8ನೇ ತನಕ ನಾವು ಇದ್ದೇವ್ರಿ. ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಹಾಕಿ ಹೋಯ್ತಾರೆ ರೀ ಸರ್ ರೀ, ಕ್ಲಾಸಿನ ಪಾಠ ಮಾಡಕ್ಕೆ ಹೋಯ್ತಾರೆ ರೀ. ನಾವು ಸ್ಕ್ರೀನ್ ನೋಡಿ ಓದ್ಕೋತಾ ಬರ್ಕೋತಾ ಕೂಡ್ತೇವ್ರಿ ಸರ್. ನಮಗೆ ಶಿಕ್ಷಕರು ಕೊರತೆ ಅದ ರೀ ಸರ್. ಎಷ್ಟು ಮಂದಿ ಅರ ಶಿಕ್ಷಕರು? ಶಿಕ್ಷಕರು ಇಬ್ಬರು ಅರ ರೀ. ನಮಗೆ ಟೋಟಲ್ ಎಷ್ಟು ಮಂದಿ ಮಕ್ಕಳು ಇದ್ರಿ ಎಲ್ಲ ಸೇರಿ ಎಲ್ಲ ಕ್ಲಾಸ್? 100 ಇರ್ಬೋದು ರೀ ಸರ್. 100 ಬಿಟ್ಟು ಅಂದ್ರೆ ಈಗ ನೀವು ಪಾಠ ಇಲ್ಲಿ ನೋಡಿ ನೀವೇ ಓದ್ತಾರೆ, ನೀವೇ ಇದು ಮಾಡ್ತಾರೆ? ಹಾಂ ರೀ ಸರ್. ಯಾಕೆ ಕಾರಣ ಶಿಕ್ಷಕರು ಕೊರತೆ ನಮ್ಮಲ್ಲಿ ತೋಲ್ ಅದ ರೀ. ನೀವು ನಮಗೆ ಶಿಕ್ಷಕರು ಮಾಡಿಕೊಡ್ಬೇಕು ರೀ, ನೀವು ತರಿಸ್ಕೊಡ್ಬೇಕಂತ ನಿಮ್ಮಲ್ಲಿ ನಾವು ಪ್ಲೀಸ್ ನಾವು ಕೇಳ್ಕೊತೇವೆ ರೀ ಸರ್. ಹಾಂ ರೀ, ಪ್ಲೀಸ್ ರೀ ಸರ್. ನಾ ಅವ್ರಿಗೆ ಶಿಕ್ಷಕನ ಕಿವರಿಗೆ ನಾ ಕೇಳ್ತಾರೆ ರೀ ಸರ್, ನೀವು ಪ್ಲೀಸ್ ನಮ್ಮ ಸ್ಕೂಲಿಗೆ ತುಂಬ ಚೆನ್ನಾಗಿ ಬಂದು ನಮಗೆ ಪಾಠ ಹೇಳ್ಕೊಡ್ಬೇಕಂತ ನಾವು ಕೇಳ್ಕೊತೇವೆ ರೀ. ಯಾವ ಸಬ್ಜೆಕ್ಟ್ ಈಗ ನಿಮ್ಮಲ್ಲಿ? ಗಣಿತದ, ಸಮಾಜದ, ಕನ್ನಡ ಅದ, ವಿಜ್ಞಾನದ, ಹಿಂದಿ ಅದ, ಇಂಗ್ಲೀಷ್ ಅದ, ಯಾವ ಸಬ್ಜೆಕ್ಟ್ ಟೀಚರ್ ಅರ? ಸಬ್ಜೆಕ್ಟ್ ಒಂದು ಕನ್ನಡ ರೀ, ಒಂದು ಇಂಗ್ಲೀಷು, ಒಂದು ಸಮಾಜ ವಿಜ್ಞಾನ ಐತೆ ರೀ. ಈಗ ಎಷ್ಟು ಜನ ಶಿಕ್ಷಕರಿಲ್ಲ ನಿಮ್ಮಲ್ಲಿ? ನಂಬಲ್ರಿ ಒಂದು ಈಗ ಟೋಟಲ್ ನಿಮಗೆ ಎಷ್ಟು ಕ್ಲಾಸ್ ಆಗ್ಬೇಕು ಒಂದು ದಿವಸದಾಗ? ನೀ ಎಷ್ಟನೇ ಐತಿ? ನಾ ಈಗ 8ನೇ ಇದ್ದಾರೆ. ಎಷ್ಟು ಕ್ಲಾಸ್ ಆಗ್ಬೇಕು ನಿಮ್ಮಲ್ಲಿ? ಎಷ್ಟು ಕ್ಲಾಸ್ ನಡಿಬೇಕು? ನಂಬಲ್ರಿ 7 ಕ್ಲಾಸ್ ನಡಿಬೇಕು ರೀ. ಈಗ 3 ನಡ್ಲತ್ತವ್ರಿ. ಅದೇ ಸರ್ ಕೊರತೆ ಆಗ್ಯದ್ರಿ, ಅದಕ್ಕೆ ರೀ ಸರ್ ಕೇಳಿಸ್ರಿ, ದಯವಿಟ್ಟು ಕೈ ಇಟ್ಟು ಕೇಳ್ಕೊಳ್ತೀನಿ. ಶಿಕ್ಷಣ ಸಚಿವರಿಗೆ ಏನು ಕೇಳ್ತೀವಿ? ನಮ್ಮಲ್ಲಿ ಸರಿನ ಕೊರತೆ ಇದೆ, ಬೇಗ ನಮಗೆ ಸರಿಗೆ ಕೇಳಿಸ್ಕೊಡು ಅಂತ ಕೇಳ್ತೀನಿ. ಇದು ನೋಡ್ಬೋದು ನೀವು, ಮುದ್ದಾದ ಮಕ್ಕಳು ಅವ್ರೇನ ಕೈ ಮುಗಿದು ಕೇಳ್ತಾ ಇದ್ದಾರೆ. ಟೋಟಲ್ ನಮ್ಮಲ್ಲಿ ಟೀಚರ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಹೆಸನೇ ಇದ್ದಿ? 5ನೇ ರೀ ಸರ್. ಹೆಸನೇ 5ನೇ ರೀ. ಒಂದೇ ರೂಮಿನಾಗ ಕುಂತ್ರಿ ಎಲ್ಲರೂ? ಹಾಂ ರೀ. ಇಲ್ಲೇ ಕುಂತ್ರಿ ಎಲ್ಲರೂ ಒಂದೇ ಕಡೆ? ಅಂದ್ರೆ ಸರಲ್ಲೇ ರೀ ಹೆಚ್ಚಿಗೆ ರೀ, ಅದಕ್ಕೆ ಕುಂತಿದ್ದೇವ್ರಿ. ಹಾಂ ರೀ. ಏನು ಓದತ್ರಿ? ಓದೋಳೆ ಓದು. ಪಾಠ 1 ಪದ್ಯ 1 ಬೇಸಿಗೆ ಪದ್ಯ. ಸಜಾ ಅಂದರೆ ಶಿಕ್ಷೆ, ಮಹಿಮೆ ಅಂದರೆ ಹಿರಿಮೆ ಅಥವಾ ಮಹತ್ವ,
ರವಿ ಅಂದರೆ ಭಾನು ಅಥವಾ ಸೂರ್ಯ ನೆಸರು. ಏನೀಗ ನಿಮಗೆ ಟೀಚರ್ ಇಲ್ಲ, ಎಲ್ಲರೂ ಒಂದೇ ಕಡೆ ಕುಂತೀರಿ, ಏನು ಕೇಳ್ತೀವಿ ಒಟ್ಟ ಸರ್ಕಾರಕ್ಕೆ ಏನು ಹೇಳ್ಬೇಕು? ಅಂದ್ರೆ ನಮಗೆ ರೀ ಸರ್ ಬೇಕ್ರಿ, ಮೂರೇ ಕ್ಲಾಸ್ ನಡೆದವ್ರಿ, ಅದಕ್ಕೆ ಕ್ಲಾಸ್ ನಡೆಸ್ಕೋಬೇಕಂತ ಕೇಳ್ತೀವಿ. ನೋಡ್ಬೋದು ನೀವು, ಮುದ್ದಾದ ಮಕ್ಕಳು ನೋವು ನಿಜಕ್ಕೂ ನಮ್ಮ ಶಿಕ್ಷಣ ಸಚಿವರಿಗೆ ಜನಪ್ರತಿನಿಧಿಗಳಿಗೆ ಕಾಣಬೇಕು. ಮಕ್ಕಳು ಏನದಂದ್ರೆ ಇವತ್ತು ಕೈ ಮುಗಿದು ಕೇಳ್ತಾ ಇದ್ದಾರೆ, ಟೀಚರ್ ಇಲ್ಲಿ ಕಡೆಯಿಂದ ನಾವು ಒಂದೇ ಕೋಣೆಯಲ್ಲಿ ಏನದಂದ್ರೆ ಓದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. 6ರಿಂದ 7 ಕ್ಲಾಸ್ ನಡಿಬೇಕು, 3 ಕ್ಲಾಸ್ ಮಾತ್ರ ನಡೀತಾ ಇವೆ ಅಂತೇಳಿ ಮಕ್ಕಳು ಹೇಳ್ತಾ ಇದ್ರು. ಇದು ಒಂದು ಕ್ಲಾಸ್ ಆಯಿತು, 4, 5, 6, 7, 8 ಈ ಪಕ್ಕ ಕ್ಲಾಸಲ್ಲಿ ನಾನು 1ರಿಂದ 5 ತರಗತಿ ಅಲ್ಲಿ ಆ ರೀತಿ ಓದ್ತಾ ಇದ್ದಾರೆ. ನಾವು ನಿಮಗೆ ತೋರಿಸ್ತೀವಿ, ಬನ್ನಿ ಹೋಗೋಣ. ನಾವೀಗ ಇನ್ನೊಂದು ಕ್ಲಾಸ್ ರೂಮ್ ಒಳಗಡೆ ಹೋಗ್ತೀವಿ. ನೋಡ್ಬೋದು ನೀವು, ಇಲ್ಲಿ ಕೂಡ ಸಾಕಷ್ಟು ಸಣ್ಣ ಸಣ್ಣ ಮಕ್ಕಳು ಅಂದ್ರೆ 1ನೇ ತರಗತಿಯಿಂದ 4ನೇ 5ನೇ ತರಗತಿವರೆಗೆ ಮಕ್ಕಳು ಏನದಂದ್ರೆ ಒಂದೇ ಕೋಣೆಯಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಸಹಜವಾಗಿ 1ನೇ ತರಗತಿ ಅಂದಾಗ 1 ತರಗತಿ ಎಷ್ಟು ಹುಡುಗರು ಇರ್ತಾರೆ, 2ನೇ ತರಗತಿ, 3ನೇ ತರಗತಿ, ಈ ರೀತಿ 4ನೇ ತರಗತಿ ಅವ್ರಿಗೆ ಸಪ್ರೇಟ್ ಒಂದು ಕೋಣೆ ಮಾಡಿ ಸಪ್ರೇಟ್ ಅವ್ರದ್ದು ಇದ್ದಂಥ ಸಬ್ಜೆಕ್ಟ್ಗಳು ಕ್ಲಾಸ್ ನಡೀಬೇಕು. ಅದ್ರ 3ರಿಂದ 4 ಕ್ಲಾಸ್ ಮಾತ್ರ ನಡೀಲತ್ತವ ಅಂಥೇಳಿ ಮಕ್ಕಳು ಹೇಳ್ತಾ ಇದ್ದಾರೆ. ಇದು 2ನೇ ಏನದಂದ್ರೆ ಪಾಠ ಅಂತ ಹೇಳ್ಬೋದು. 1ರಿಂದ 8ನೇ ತರಗತಿವರೆಗೆ ಈಗಾಗಲೇ ಈ ಒಂದು ನೇಳಿಗೆ ಗ್ರಾಮದಲ್ಲಿ ಸರ್ಕಾರಿ ಸ್ಕೂಲ್ ಇದೆ, ಅದರ ಟೀಚರ್ ಮಾತ್ರ ಇಬ್ಬರಿದ್ದಾರೆ, ಒಬ್ಬ ಮುಖ್ಯ ಗುರುಗಳು ಸೇರಿದಂತೆ. ಹೀಗಾಗಿ ಸಾಕಷ್ಟು ಮಕ್ಕಳಿಗೆ ನನ್ನ ಶಿಕ್ಷಣ ಮೇಲೆ ಹೊಡೆತ ಬೀಳ್ತಾ ಇದೆ. ಎಷ್ಟನೇ ಕ್ಲಾಸ್ ಬಿಟ್ಟ? 3ನೇ. ಈ ಸಾಲಿದಾಗ ಯಾವ ಕ್ಲಾಸ್ ದೋರಿದ್ರಿ ರೂಮಿನ? ಯಾವ ಕ್ಲಾಸ್ 1ನೇ 2ನೇ 3ನೇ 4ನೇ 5ನೇ 6ನೇ 7ನೇ 8ನೇ ಎಲ್ಲ ಇಲ್ಲೇ ಯಾಕೆ ಕುಂತೀರಿ? ಇಲ್ಲ 3ನೇ ತನಕ. ಎಷ್ಟನೇ ಕ್ಲಾಸ್ ನೀ? 2ನೇ. 2ನೇ. ಏನು ಓದ್ತಿ? ಕನ್ನಡ. ಓದೊಳ್ಳೇದು ಏನು ಓದ್ತಿ? ಓದೋದೇ ಓದು. ಕುಟ್ಟಬದ ಸಮವ್ಯಾರು ಸಂಬದ್ಯಾಗಲಾಗಿ ರುತಾರೆ. ನೋಡ್ಬೋದು ನೀವು, ಈ ಮಗು ಈಗಾಗಲೇ ಎಷ್ಟು 1ನೇ ತರಗತಿ ಊಟ 2ನೇ ತರಗತಿ ಮಗು ನೋಡ್ಬೋದು, ಎಷ್ಟು ಮುದ್ದಾದ ಅಂದ್ರೆ ಮುತ್ತಿನಂಥ ಅಕ್ಷರು. ಇಂಥ ಒಂದು ಸರ್ಕಾರಿ ಸ್ಕೂಲಲ್ಲಿ, ಯಾವುದೇ ಖಾಸಗಿ ಸ್ಕೂಲಲ್ಲಿ ಇರಲಾದಂಥ ಪ್ರತಿಭೆ ಏನಂದ್ರೆ ಈ ಒಂದು ಮಕ್ಕಳಲ್ಲಿದೆ. ಮುದ್ದಾದ ಮಕ್ಕಳು ಆ ಮುತ್ತಿನಂಥ ಅಕ್ಷರನ ಈಗ ಬರೆಯೋ ಮೂಲಕ ಅವ್ರು ಓದ್ತಾ ಇದ್ದಾರೆ. ಒಂದೇ ಕಾರಣ, ಇಲ್ಲಿ ಪಕ್ಕದಲ್ಲಿ ಕೂಡ ನೋಡ್ಬೋದು ನೀವು, ಇವತ್ತು ಸಾಕಷ್ಟು ಜನ ಏನಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆ, ಖಾಸಗಿ ಸ್ಕೂಲತ್ತ ಮುಖ ಮಾಡ್ತಾ ಇದ್ದಾರೆ. ಸರ್ಕಾರಿ ಸ್ಕೂಲಲ್ಲಿ ಕೂಡ ಇಂಥ ಒಳ್ಳೆ ರೀತಿ ಶಿಕ್ಷಣ ಏನಾದ್ರು ಮಕ್ಕಳು ಪಡಿತಾ ಇದ್ದಾರೆ. ಅದರ ಸರ್ಕಾರ, ಶಿಕ್ಷಣ ಸಚಿವರಿಗೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಸ್ವಲ್ಪಾದರೂ ಏನಾದರೂ ಮಕ್ಕಳ ಬಗ್ಗೆ ಕಾಳಜಿ ಇದ್ದರೆ ತಕ್ಷಣವೇ ಈ ಒಂದು ನೇಳ್ಗಿ ಗ್ರಾಮದ ಸರ್ಕಾರಿ ಸ್ಕೂಲ್ 1ರಿಂದ 8ನೇ ತರಗತಿವರೆಗೆ ನಡೀತಾ ಇದ್ದಂಥ ಸ್ಕೂಲಿಗೆ ಟೀಚರ್ಸ್ ಕೊರತೆ ಇದೆ. ಆ ಟೀಚರ್ಸ್ ಕೊರತೆ ಏನಂದ್ರೆ ನಿಗಿಸುವಂಥ ಕೆಲಸ ಮಾಡಲೇಬೇಕು. ಯಾಕಂದ್ರೆ ಮಕ್ಕಳು 1ರಿಂದ 5ನೇ ತರಗತಿ ಅಂದ್ರೆ ಟೋಟಲಿ 4ರಿಂದ 5 ತರಗತಿ ಒಂದೇ ಕೋಣೆಯಲ್ಲಿ, ಅಲ್ಲಿ 5ರಿಂದ 8ನೇ ತರಗತಿ ಒಂದೇ ಕೋಣೆಯಲ್ಲಿ ಪಾಠ ಮಾಡೋ ಮೂಲಕ ಸಾಕಷ್ಟು ಹೊಡೆತ ಬೀಳ್ತಾ ಇದೆ. ಮುದ್ದಾದ ಮಕ್ಕಳು ಕೈ ಮುಗಿಯೋ ಮೂಲಕ ಶಿಕ್ಷಣ ಸಚಿವರೇ ನಮ್ಮತ್ತ ನೋಡಿ ಅಂತ ಖುದ್ದು ಮಕ್ಕಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಲಾದರೂ ರಾಜಕೀಯ ಜಂಜಾಟದಿಂದ ಹೊರಬಂದು ಶಿಕ್ಷಣ ಸಚಿವರು ಈ ಒಂದು ಸ್ಕೂಲ್ ಹತ್ತ ನೋಡ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ನೇಳ್ಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕೊರತೆಯಿಂದ ಈ ಒಂದು ಸ್ಕೂಲ್ ಮಕ್ಕಳು ಸಂಪೂರ್ಣ ನಲುಗಿ ಹೋಗ್ಯಾರ ಅಂತ ಹೇಳ್ಬೋದು. ಕುರಿಗಳಂತೆ ಒಂದೇ ಕೋಣೆಯಲ್ಲಿ ಮಕ್ಕಳು ಪಾಠ ಮಾಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಗ್ರಾಮಸ್ಥರು, ಶಾಲೆಯ ಮುಖ್ಯ ಗುರುಗಳು, ಕ್ಷೇತ್ರ ಶಿಕ್ಷಣ ಅಧಿಕಾರಿ ಸೇರಿದಂತೆ DDPI ಅವರಿಗೆ ಹಲವು ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಎಲ್ಲೋ ಒಂದು ಕಡೆ ಯಾರೂ ಇವ್ರತ್ತ ನೋಡ್ತಾ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಗ್ರಾಮಸ್ಥರೇ ಇದ್ದಾರೆ. ಏನದರಿ ಸಮಸ್ಯೆ ಸರ್? ನಮ್ಮ ಊರಾಗ ಈಗ ಎಷ್ಟು ದಿವಸ ಐತೆ ರೀ, ಎಷ್ಟು ಸಲ ಇವಾಗ DDPI ಬಲ್ಲಿ ಆಯಿತು, BO ಬಲ್ಲಿ ಆಯಿತು, ಸಚಿವರ ಬಲ್ಲಿ ಆಯಿತು, ಯಾರ ಬಲ್ಲಿ ಹೋದ್ರೆ ಯಾರು ಏನು ಮಾತಾಡಕ್ಕೆ ತಯಾರಿಲ್ಲ ಸರ್. ಯಾಕಪ್ಪ ಏನದ ಹೇಳಿ ಸರ್, ನಮ್ಮ ಊರಾಗ ಶಿಕ್ಷಕ ಇಲ್ಲ ಅಂದ್ರೆ ಏನಂತಾರೆ ರೀ, ಆಯ್ತಪ್ಪ ಒಂದು ವಾರದಲ್ಲಿ ಮಾಸ್ತರ್ ಬರೀ ಇರೋದು ಇಬ್ಬರು ಸರ್. 110 ಹುಡುಗರ ಸರ್ ನಮ್ಮ ಊರಲ್ಲಿ. ಇದು 8ನೇ ತರಗತಿ ಅದ ಸರ್. ರೂಮಿನ ಕುಳಗೆ ಸರ್ ಈಗ ಇರ್ಲಿಕ್ಕೆ ಇಬ್ಬರು ಟೀಚರ್ ಇದ್ದಾರೆ ಸರ್. ಅವ್ರಿಗೆ ಅನಿವಾರ್ಯ ಕಾರಣದಿಂದ ಏನು ಮಾಡ್ತಾರೆ ಸರ್, 4 ಸ್ಕೂಲ್ದೆಲ್ಲ ಇದು ಹುಡುಗರೆಲ್ಲ ತಂದು ಒಂದೇ ಥರ ಕೂಡಿಸ್ತಾರೆ ಸರ್. ಅದು 1 ಹಿಡಿದು 4ನೇ ತನಕ 5ನೇ ಹಿಡಿದು 6ನೇ ತನಕ ಒಂದೇ ಥರ ಕೂಡಿಸಿ ಸುಮ್ಮ ಅವ್ರು ಮಜಬೂರಿ ಪಾಠ ಮಾಡತ್ತಾರೆ ಸರ್. ಈಗ ಒತ್ತೆ ಮಾಡಕ್ಕೆ ಸರ್ ಈಗ 10 ಸಲ ಹೋಗಿದ್ದೇವೆ ರೀ, ಯಾರು ಕೇರೆ ಮಾಡಾಕ್ತಾ ಇರಲಿಲ್ಲ ಸರ್. ಈ ಸರ್ಕಾರ ಮುಕ್ಕೊಂಡು ಬಿಟ್ಟದ ಸರ್, ಏನು ಭೀ ಇಲ್ಲ ರೀ. ಹುಡುಗರ ಭವಿಷ್ಯ ಸರ್ ಪೂರ ಇವ್ರ ಕೈಯಲ್ಲಿ ಹಾಳಾಗಲತ್ತ ಸರ್. ಶಿಕ್ಷಕ ಕೊಡಲೇಬೇಕು ಸರ್, ಕೊಡಲಿಲ್ಲ ಅಂದ್ರೆ ನಾವು ಮುಂದೆ ಭಾಳ ಉಗ್ರ ಹೋರಾಟ ಮಾಡ್ಬೇಕಾಯ್ತು ಸರ್. ನಮ್ಮ ನೇಳ್ಗಿ ಗ್ರಾಮದಾಗ ಸರ್ ಅತಿ ಒಳ್ಳೇದು ಶಾಲೆ ಇದೆ ಸರ್. ಟೀಚರ್ ಇಲ್ಲ ಸರ್ ನಮ್ಮ ಊರಿಗೆ. ಒಳ್ಳೆ ಶಿಕ್ಷಕರು ಇದ್ದ ಕಡೆ ನಮ್ಮ ಊರು ಹೆಮ್ಮೆ ಇರ್ತಪ್ಪ ಹೇಳ್ಕೊಳ್ಬೋದ ಸರ್. ಈಗ ನಮ್ಮ ಊರಿಗೆ ಶಿಕ್ಷಕರು ಬೇಕು ಅಟ್ಟೆ. ಇಸಾಪಡ್ಲೆ ಒಂದು 6 ಟೀಚರ್ ಬೇಕು ಸರ್. ಹಾಂ ರೀ, ಈಗ ಇದ್ದ ಟೀಚರ್ ಹೋದ್ರೆ ಸರ್ ಇಸಾಪಡ್ಲೆ ಅಂತ ಒಳ್ಳೆ ಶಿಕ್ಷಕರು ಸರ್. ಅವ್ರಂತ ಒಳ್ಳೆ ಶಿಕ್ಷಕರು ನಾವು ಮಕ್ಕಳು ಅಳ್ತಾ ಇದ್ದಾರೆ ಸರ್, ಇನ್ನೂ ಅವ್ರು ಬೇಕಂತೇಳಿ ನಮ್ಮ ಅವ್ರು ಸರಿ ಕೊಡ್ಬೇಕಂತ
ಅದೇ ಸರ್ ಟೀಚರ್ 6 ಟೀಚರ್ ಬೇಕು ಸರ್, ಅದೇ ಪ್ರಾಬ್ಲಮ್ ಅದ ಸರ್. ಆದಷ್ಟು ಕಳಿಸ್ಬೇಕಂತೇಳಿ ನಾವು ಬಿ ಅವ್ರಿಗೆ ಒತ್ತಾಯ ಮಾಡ್ತೇವೆ. ಸೊ ಇದು ಟೋಟಲಿ 6 ಶಿಕ್ಷಕರು ಬೇಕು, ಇಬ್ಬರಿದ್ದಾರೆ. ಹೀಗಾಗಿ ಮಕ್ಕಳು ಶಿಕ್ಷಣ ಮೇಲೆ ಭಾಳಷ್ಟು ಹೊಡೆತ ಬೀಳ್ತಾ ಇದೆ. ತಕ್ಷಣವೇ ನಮ್ಮ ಊರಿನ ಸ್ಕೂಲಿಗೆ ಶಿಕ್ಷಕರು ಕೊಡಲೇಬೇಕು ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಈ ಸರ್ಕಾರ ಮಲ್ಗೆ ಹೋಗ್ಯದ. ಸರ್ಕಾರ ಟೋಟಲಿ 1 ಇಲ್ಲ 2 ಇಲ್ಲ 10 ಹಲವು ಬಾರಿ ನಾವು ಮನವಿ ಮಾಡಿದ್ವಿ, ಯಾರೂ ನಮ್ಮ ಮನವಿ ಕೇಳ್ತಾ ಇಲ್ಲ. ಮಕ್ಕಳ ಭವಿಷ್ಯಗೋದು ಎಲ್ಲೊಂದು ಕಡೆ ಅದೋ ಗತಿ ಆಗ್ತಾ ಇದೆ ಅಂತೇಳಿ ಗ್ರಾಮಸ್ಥರು ಬೇಸರ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಲಾದರೂ ಸಂಬಂಧಪಟ್ಟರು ಇತ್ತು ನೋಡ್ತಾರೆ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.